ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಮಾಜಿ ಸಚಿವರಾದಂತಹ ಸಿ ಪಾಟೀಲ್ ಅವರಿದ್ದಾರೆ. ಅವರೊಟ್ಟಿಗೆ ಮಾತಾಡಿಸೋಣ. ಸರ್, ನಿನ್ನೆ ನಡೆದಂತಹ ಬಳ್ಳಾರಿಯಲ್ಲಿ ಏನೊಂದು ಘಟನೆ, ಈ ರೀತಿಯಾದ ಘಟನೆ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಡೆದಿದೆ ಅಂತಾನೆ ಹೇಳ್ಬೋದು. ಒಂದು ಶಾಸಕರ ಮನೆ ಮುಂದೆನೆ ಈ ರೀತಿಯಾಗಿ ಫೈರಿಂಗ್ ನಡೆದಿರೋದು ಬೇರೆ ರಾಜ್ಯಗಳಿಗೆ ಕೇಳಿ ಬರ್ತಾ ಇತ್ತು. ಈಗ ಕರ್ನಾಟಕ ರಾಜ್ಯದಲ್ಲಿ ನಡೆದಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದು ರಾಜ್ಯ ಸರ್ಕಾರದ ಆಡಳಿತ ವೈಖರಿಯನ್ನು ತೋರಿಸ್ತದೆ. ಈ ರಾಜ್ಯ ಸರ್ಕಾರಕ್ಕೆ ಅಧಿಕಾರದ ಮದ ದರ್ಪ ಏರೈತಿ. ಒಬ್ಬ ಮಾಜಿ ಸಚಿವ, ಭಾರತೀಯ ಜನತಾ ಪಕ್ಷದ ಶಾಸಕ, ದೊಡ್ಡ ಉದ್ಯಮಿ, ಅವ್ರ ಮನೆ ಮೇಲೆ ಹೋಗಿ ಗುಂಡು ಹಾರಿಸ್ತಾರಂತಂದ್ರೆ ಇದು ಪೊಲೀಸರು ಮೂಕ ಪ್ರೇಕ್ಷಕ ನಿಂದಿರ್ತಾರಂತಂದ್ರೆ ಯಾಕಿದ್ದಾರೆ ಪೊಲೀಸರು ಈ ರಾಜ್ಯದಲ್ಲಿ? ಅವ್ರ ಹತ್ರ ಸಾಮರ್ಥ್ಯ ಇಲ್ಲನೋ ಏನೋ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಬೇಕಾಗೈತೆ. ಮಹಾರಾಷ್ಟ್ರ ಪೊಲೀಸರು ಬಂದು ಕರ್ನಾಟಕದಲ್ಲಿ ಡ್ರಗ್ಸ್ ಅನ್ನು ಪತ್ತೆ ಹಚ್ತಾರ. ನಮ್ಮ ಪೊಲೀಸರು ಯಾಕೆ ಸುಮ್ಮಿದ್ರು? ನಮ್ಮ ಪೊಲೀಸರು ಎಮಿನೆಂಟ್ ಅಲ್ಲ ಅಂತ ಹೇಳಕ್ ಹೋಗುದು. ದೇ ಆರ್ ಕ್ವೈಟ್ ಕೆಪಬಲ್. ಬಟ್ ಅವ್ರ ಕೈಗಳನ್ನು ಕಟ್ಟಿ ಹಾಕಿದಾವೆ. ಈ ಘಟನೆಯನ್ನು ಖಂಡಿಸ್ತೇವೆ. ಜನಾರ್ದನ್ ರೆಡ್ಡಿ ಅವರಿಗೆ ಸಂಪೂರ್ಣವಾದಂತಹ ನೈತಿಕ ಬೆಂಬಲವನ್ನು ನಾವು ಕೊಡ್ತೇವೆ. ಸರ್, ಜೊತೆಗೆ ಶಾಸಕರು ಇನ್ನೊಂದು ಆರೋಪ ಕೂಡ ಮಾಡಿದ್ದಾರೆ, ನನಗೆ ಹೊಡೆಯೋದಕ್ಕೆ ಬಂದಂತ ಗ್ಯಾಂಗ್ ಇದು ಅಂತ. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಸರ್? ನನಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಜನಾರ್ದನ್ ರೆಡ್ಡಿ ಒಬ್ಬ ಪ್ರಭಾವಿ ರಾಜಕಾರಣಿ ಆಗಿದ್ದರಿಂದ ಸುಳ್ಳು ಹೇಳುವುದಿಲ್ಲ ಅಂತ ಅನ್ನುವಂಥ ಒಂದು ನಂಬಿಕೆ ನನಗಿದೆ. ಬಂದಿದ್ದು ನಿಜವಾಗಲ್ಲ. ಅವ್ರ ಮನೆ ಮಠ ಹೋಗಿದ್ದಾರೆ ಅಂದ್ರೆ ಏನದರ ಅರ್ಥ? ಇಟ್ ಇಸ್ ಹ್ಯಾಪನ್ಡ್ ಇನ್ ಫ್ರಂಟ್ ಆಫ್ ಹಿಸ್ ಹೌಸ್ ಓನ್ಲಿನಾ? ಸರ್, ಈಗ ಅಲ್ಲಿ ಗಲಭೆ ಸೃಷ್ಟಿ ಮಾಡಿದಂತ ಬೇರೆ ವ್ಯಕ್ತಿಗಳಾದ್ರೂ ಕೂಡ FIR ನಲ್ಲಿ A1 ಜನಾರ್ದನ್ ರೆಡ್ಡಿನ್ ಮಾಡ್ತಾರೆ, A2 ಕೂಡ ಅವರ ಸಹೋದರನ ಮಾಡ್ತಾರೆ, A3 ರಾಮುಲು ಅವ್ರಿಗೆ ಮಾಡ್ತಾರೆ. ಸರ್, ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಇದು ಒಂದೇ ಸರಿನ ಈ ರಾಜ್ಯದಲ್ಲಿ ಮಾಡಿದ್ದು? A1 ಯಾವಾಗಲೂ ವಿರೋಧ ಪಕ್ಷದವರೇ ಹಾಕಾರ. ಗಲಭೆ ಯಾರೇ ಮಾಡಲಿ A1 ಆಗೋರು ಭಾರತೀಯ ಜನತಾ ಪಕ್ಷ, JDS ಇವರೇ A1 ಹಾಕಾರ. ಇದೇನು ಒಂದೇ ಸರಿ ಅಲ್ಲ. ಇದರಿಂದ ನಾವು ಈ ಸರ್ಕಾರದಿಂದ ಹೆಚ್ಚಿನ ನ್ಯಾಯವನ್ನು ನಿರೀಕ್ಷಿಸುವಷ್ಟು ಹುಚ್ಚರ ಮತ್ತು ಮೂರ್ಖರು ಕೂಡ ನಾವಲ್ಲ. ಸರ್, ಜೊತೆಗೆ ಉಸ್ತುವಾರಿ ಸಚಿವರು ಕೂಡ ಇದುವರೆಗೂ ಭೇಟಿ ನೀಡಿಲ್ಲ. ಸುಮಾರು 20 ಗಂಟೆಗಳು ಕೂಡ ಆಗ್ತಾ ಇದೆ ಈ ಘಟನೆ ನಡೆದು. ಯಾವ ಮುಖ ಇಟ್ಕೊಂಡು ಭೇಟಿ ಆಗ್ಬೇಕು? ಯಾವ ಜನ ಹೋಗಿದ್ದು ದಾಂಧಲೆ ಮಾಡಾಕ? ಏನು BJP ಸದಸ್ಯರು ಹೋಗಿ ಜನಾರ್ದನ್ ರೆಡ್ಡಿ ಅವ್ರು ಹಿಡಿಯಕ್ಕೆ ಹೋಗಾರ? ಏನು BJP ಸದಸ್ಯರು ಗುಂಡಾರಿಸ್ತಾರ? ಬಹಳ ಒಂದು ದುರಾಡಳಿತ ಪರಮಾವಧಿ ಅಂತ ಹೇಳ್ಬೋದು. ಇದಾಗಿತ್ತು ಮಾಜಿ ಸಚಿವರಾದಂತಹ ಸಿ ಪಾಟೀಲ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಗಂಗಾಧರ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.